ಅಣ್ಣ ಅತ್ತಿಗೆ ಈಗ ಬಂದೇನಪ್ಪ. ಹೌದಣ್ಣ ಈಗಲೇ ಬಂದೆ. ಅಲ್ಲಪ್ಪ ಮೈದುನ, ನಾನು ಒಂದು ವಾರದಿಂದ ನೋಡ್ತಾನಿದ್ದೀನಿ. ಕುಸ್ತಿ ಕಬಡ್ಡಿ ಅಂತ ಮನೆ ಬಿಟ್ಟು ತಿರ್ಗಾಕ್ ಹತ್ತಿಯಲ್ಲ, ಯಾಕೆ ಮನ್ಯಾಗ ಹೇಳೋರು ಕೇಳೋರು ಯಾರು ಇಲ್ಲ? ಅತ್ತಿಗೆ ಯುದ್ಧ ಅಂತ ಮಾಡಿದ್ರ ಸಂಗೊಳ್ಳಿರ ನಂಗ ಮಾಡ್ಬೇಕು. ಯುದ್ಧ ಕಲಿತ್ರ ಏಕಲವ್ಯನಂಗ ಕಲಿಬೇಕು. ರಾಜಕೀಯ ಅಂತ ಮಾಡಿದ್ರ ಜಾರಕಿಹೊಳಿ ಸಾವುಕಾರಂಗ ಮಾಡ್ಬೇಕು. ಅತ್ತಿಗೆ ನಾಟಕ ಅಂತ ಮಾಡಿದ್ರ ಕುಂತ ಮಂದಿ ಹೌದ್ 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 ಆಡ್ಬೇಕು. ಅತ್ತಿಗೆ ನೀನು ತಿಳಿದುಕೊಂಡಂತೆ ತಪ್ಪುದಾರ ಹಿಡಿಯುವ ಅತ್ತಿಗೆ ಈ ನಿನ್ನ ಮೈದುನ ಒಂದು ವಾರ ಮನೆ ಮರೆದು ತಿರುಗಿದ್ರು ಜೀವನ ಪರ್ಯಂತ ಅನ್ನ ಅತ್ತಿಗೆ ಹೆಸರನ್ನು ಅಚ್ಚರಿದ ಉಳಿಸಲಿಕ್ಕಿದ್ದ. ಗೊತ್ತೇನಮ್ಮ, ಅಣ್ಣ ಅತ್ತಿಗೆರ ತುತ್ತು ಮಡಿ ಉಳಿಸಿದ ಭಾಗ್ಯ ಇಂದು ಸಾರ್ಥಕವಾಗಿ ರಾಜ್ಯ ಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ಸೊಟ್ಟು ಬಾರಿಸಿ ತಮ್ಮ ನೋಡಿಲಿ ಬಹಳ ಸಂತೋಷವಾಯಿತು ತಮ್ಮ. ನಿನಗೆ ಅಣ್ಣ ನೆನೆಸಿಕೊಂಡ ನನ್ನ ಜನ್ಮ ಸಾರ್ಥಕವಾಯಿತು. ಹೋಗ್ಲಿ ಬಿಡಿ ಸ್ವಾಮಿ, ಹುಲಿ ಹೊಟ್ಟೆಯಲ್ಲಿ ಯಾವತ್ತಿದ್ರೂ ಹುಲಿ ಹುಟ್ಟುತ್ತದೆ ವಿನಃ ಇಲ್ಲಿ ಎಂದಿಗೂ ಹುಟ್ಟುವುದಿಲ್ಲ. ಮೈದುನ ನೋಡಪ್ಪ, ಈ ಜಗದ ಗಂಡುಗಲಿ ರೈತ ನೆನೆಸಿಕೊಂಡ್ರುವ ನಿನ್ನ ತಂದೆ ಕೀರ್ತಿ ನಿನ್ನಿಂದ ಉಳಿಯಬೇಕಪ್ಪ. ಆದ್ರೆ ಸತ್ಯ ನ್ಯಾಯ ನೀತಿ ಧರ್ಮಕ್ಕೆ ತಲೆ ತಗ್ಗಿಸಬೇಕೇ ಹೊರತು ಸಂಪತ್ತಿಗೆ ಸ್ವಾರ್ಥಕ್ಕೆ ಎಂದಿಗೂ ತಲೆ ತಗ್ಗಿಸಬೇಡಪ್ಪ. ಅಷ್ಟೇ ಅಲ್ಲ ತಮ್ಮ, ಭೂತಾಯಿ ಒಡಿಲಿನಲ್ಲಿ ಜನಿಸಿ ಗಂಡು ಎನಿಸಿಕೊಂಡ್ರೆ ನಾವು ನ್ಯಾಯಕ್ಕಾಗಿ ರಕ್ತವೇ ಹರಿಯಲಿ, ಭೂತಾಯಿ ಮನೆಗಾಗಿ ದೇಹ ಬೀಳಲಿ, ಕನ್ನಡ ನಾಡಿನಲ್ಲಿ ಭಾರತದಲ್ಲಿ ಕನ್ನಡ ನಾಡಿಯರ ಮಾನ ಪ್ರಾಣ ರಕ್ಷಣೆಗಾಗಿ ದೇಹ ಉಳಲಿ. ಸತ್ಯವಾಗಿ ನಿಮ್ಮ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತೇನಣ್ಣ. ಶ್ರೀಮಂತ ವ್ಯಾಪಾರಸ್ಥರಿಗೆ ಶಿವಸಪ್ನವಾಗಿ ನ್ಯಾಯ ತಲೆ ಮೇಲೆ ಕಾಲಿಟ್ಟು ಮೆರೆಯುವ ಎದೆ ತಟ್ಟಿ ನಿಂತು ಸತ್ಯದ ಸರಿ ಮಾರ್ಗವನ್ನು ನೆಲೆಗಟ್ಟಿಸಿಕೊಂಡು ಭೂತಾಯಿಗಾಗಿ ದುಡಿಯುವೆ, ಭೂತಾಯಿ ಮಗನಾಗಿ ಮಡಿಯುವೆ ಅಂದಾಗ ಸಹೋದರ, ರೈತನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಗುತ್ತದೆ. ಜಗತ್ತಿಗೆ ಅನ್ನ ಹಾಕುವ ಅನ್ನದಾತನೇ ಆಗಬೇಕು ವಿನ ಇನ್ನೊಬ್ಬರನ್ನು ಹೆದರಿಸಿ ಬದರಿಸಿ ಅದರ ಅಧಿಕಾರಸ್ಥನಾಗಬಾರದು.